ಅಂದ್ರೆ ಹೀಗೆ ಒಂದು ಜಾತ್ಯತೀತ ಸಮಾಜವನ್ನ ಕಟ್ಟಿಕೊಡ್ಲಿಕ್ಕೆ ಅಂಬೇಡ್ಕರ್ ಕೊಡುಗೆ ಬಹಳ ಮಾಡಿದ್ರು. ಅಂಬೇಡ್ಕರ್ ಅವರು ವಿಶ್ವದಲ್ಲಿ 2 ತರ ಸಂವಿಧಾನ ಇದೆ. ಒಂದು ರಿಟರ್ನ್ ಅಂಡ್ ಅನ್ರಿಟರ್ನ್. ಅಂದ್ರೆ ಅಮೆರಿಕ ಅಲ್ಲೆಲ್ಲ ಬರ್ದಿರ್ತಾರೆ ಇವ್ರು ಹಿಂಗೆ ಇರ್ಬೇಕು ಹಿಂಗೆ ಇರ್ಬೇಕು ಅಂತ. ಆದ್ರೆ ರಿಟರ್ನ್ ಅಲ್ಲಿ ಆತರ ಇಲ್ಲ. ಕನ್ವೆನ್ಷನ್ ಸುಮ್ಮನೆ ಪರಂಪರೆ ಯಾಕೆ ಹೋಗ್ತಾ ಇರ್ತದೆ. ಅದನ್ನೆಲ್ಲ ಸೇರಿಸ್ಕೊಂಡು ಉತ್ತಮವಾದಂತ ಸಂವಿಧಾನನ ರಚನೆ ಮಾಡಿ ಯಾರು ಶೋಷಿತ ವರ್ಗ ಇದ್ದಾರೆ ಅವರಿಗೆ ರಿಸರ್ವೇಶನ್ ಕೊಟ್ಟು ಉದ್ಯೋಗದಲ್ಲಿ ವಿದ್ಯೆನಲ್ಲಿ ಎಲ್ಲರಲ್ಲೂ ಅವ್ರಿಗೆ ಅವಕಾಶ ಕೊಟ್ಟು ಇವರೆಲ್ಲ ಚೆನ್ನಾಗಿ ಆಗ್ಬೇಕು, ದೇಶ ಮುಂದೆ ಬರಬೇಕು, ಎಲ್ಲ ಸಮಾನತೆ ಹೇಳಿದ್ರು. ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡಕ್ಕೆ ಹೋರಾಟ ಮಾಡಬೇಕು. ಅಸಮಾನತೆ ಮನುಷ್ಯರಿಗೆ ಏನಪ್ಪಾ, ಅಮೆರಿಕಾದಲ್ಲಿರೋರ್ಗೂ 2 ಕಣ್ಣು, ಅದೇ ಕೆಂಪು ರಕ್ತ. ಇಲ್ಲಿ ನೀಗ್ರೋದಲ್ಲ, ಎಲ್ಲಿ ಜೆಟ್ ಬ್ಲಾಕ್ ನೋಡಕ್ಕೆ ಅವನಿಗೂ ಕೆಂಪು ರಕ್ತ ಕೊಟ್ಟವಲ್ಲ, ಅವನಿಗೂ 2 ಕಣ್ಣು ಕೊಟ್ಟಿರೋದು, ಅವನಿಗೂ 2 ಕಣ್ಣು. 800 ಕೋಟಿ ಜನ ಭಾರತದಲ್ಲಿರ್ತಕ್ಕಂಥವರು ಮಾತ್ರ ಅಲ್ಲ, ಇರೋದು 800 ಕೋಟಿ ಜನ ಭಾರತ ವಿಶ್ವದ ಜನಸಂಖ್ಯೆ. ಅಷ್ಟು ಜನಕ್ಕೂ ಒಂದೇ ರಕ್ತ ಕೊಟ್ಟವನ ಯಾರು? ಭಗವಂತ. ಅದೆಲ್ಲ ಕೊಟ್ಮೇಲೆ ನೀವು ನಾನು ಮೇಲೆ ನೀನು ಕೀಳು ಇವೆಲ್ಲ ಯಾರು ಮಾಡಿದ್ದು? ಕೆಲವು ವರ್ಗ ಸೃಷ್ಟಿ ಮಾಡಿಕೊಂಡು, ಒಬ್ಬನ ಹೋರಾಟ ಮಾಡಕ್ ಇಟ್ಕೊಂಡ್ರು, ಒಬ್ಬನ ವ್ಯವಸಾಯ ಮಾಡಕ್ ಇಟ್ಕೊಂಡ್ರು, ಒಬ್ಬನ ಎಲ್ಲ ಇಟ್ಕೊಂಡ್ಬಿಟ್ಟು ನಿನ್ನಿದು ಅಂತ ಹೇಳ್ಬಿಟ್ಟು ಹೌದಲ್ಲಪ್ಪ. ಹಂಗೆ ಹೇಳಿ ಎಲ್ಲರೂ ಸೇರಿ ಅಂಬೇಡ್ಕರ್ ಜಯಂತಿ ಮಾಡಿದ್ದೀರಾ, ಸಂತೋಷ. ಪ್ರಿಯಾ ಕೃಷ್ಣ ಅವರು ಎಲೆಕ್ಷನ್ ಡ್ಯೂಟಿಗೆ ಹಾಕಿದ್ದಾರೆ, ನೀವು ನೋಡಿದ್ದೀರಾ. ಎಲ್ಲರೂ ಅವ್ರನ್ನ ಎಲೆಕ್ಷನ್ ಡ್ಯೂಟಿಗೆ ಹಾಕಿದ್ದಾರೆ. ಕೇರಳಕ್ಕೆ ಹೋಗಿ ಬಂದ್ರು. ಈಗ